ಅವರು ಯೋಚಿಸಿದ್ದು ಈ ಅದ್ಭುತ ಬಿಡುಗಡೆ ಸೇವೆ ಸುನೀಲ್ ಮಾಡುವಂಥದ್ದೆಂಬುದಾಗಿ, ಸುನೀಲ್ ಪಾಸ್ಟರ್ ಮಾಡುವಂಥದ್ದಂತ ಅವರ ಅನಿಸಿಕೆ ಅಂತ ಕಾಣ್ತದೆ. ಸುನೀಲ್ ಎಲ್ಲ ಮಾಡೋದು ಅಲ್ಲಲ್ಲಯ್ಯ, ಸುನೀಲ್ಗೆ ಆಗಲ್ಲ. ಯೇಸು ಕ್ರಿಸ್ತನು ಜೀವಿಸುತ್ತಾ ಇದ್ದಾನೆ. ಯಾರು ಮಾಡ್ತಾ ಇರುವಂಥದ್ದು? ಕರ್ತನಾದ ಯೇಸು ಮಾಡುವಂಥದ್ದು. ಓಕೆ, ಅನ್ಯರಿಗೆ ದೇವರ ವಾಕ್ಯ ಗೊತ್ತಿಲ್ಲ ಅಂತ ಎಣಿಸುವ ಅವರು ಅವರದೇ ಇದರಲ್ಲಿ ಏನು ಮಾಡ್ತಾರೆ. ನಿನ್ನೆ ಒಂದು ಉದಾಹರಣೆ ಹೇಳಿದೆ ನಾನು ಬಬಂಕಲ್ ಮತ್ತು ಅಯ್ಯಗೆ. ಸ್ಮಿತ್ ವಿಗಲ್ಸ್ ವರ್ತ್ ಬಗ್ಗೆ ಕೇಳಿದ್ದೀರಾ ನೀವು? ಎಷ್ಟು ಜನ ಕೇಳಿದ್ರೆ ಕೈ ಮೇಲೆ ಎತ್ತಿ ನೋಡುವ. ಆನ್ಲೈನ್ ಇರುವವರು ಕೂಡ ಕೇಳಿರ್ಬೋದು. 23 ಸತ್ತಂತ ಶವಗಳನ್ನು ತನ್ನ ಪ್ರಾರ್ಥನಾ ಸೇವೆ ಮೂಲಕ ಎಬ್ಬಿಸಿದ್ದಾರೆ ಅವರು. ಅದು ಖಾಲಿ ಸತ್ತಂತ ಶವಗಳು ಮಾತ್ರ, ಕಾಲಿಲ್ಲದವರು ಹೊಸ ಕಾಲುಗಳು ಬಂದಿದೆ ಅವರ ಸೇವೆಯಲ್ಲಿ. ಹೊಸ ಕಾಲು ತಕ್ಷಣ ಬೆಳೆದು ಬಂದಿವೆ. ಕ್ರಿಯೇಟಿವ್ ಮಿರಕಲ್ ಆಗಿದೆ. ಕುಡ್ರಿಗೆ ಕಣ್ಣು ಬಂದಿದೆ, ಕಿವುಡ್ರಿಗೆ ಕಿವಿ ಬಂದಿದೆ, ಮೂಗರು ಮಾತನಾಡಿದ್ದಾರೆ. ಅನೇಕ ಮಿರಕ್ಕಲ್ಗಳು ಅವರ ಸೇವೆಯಲ್ಲಿ, ಭಯಂಕರ ಮಿರಕ್ಕಲ್ ಸೇವೆ ದೇವರು ಅವ್ರಿಗೆ ಕೊಟ್ಟಿದ್ದ. ಅವರೊಬ್ಬ ಸಾಧಾರಣ ಪ್ಲಂಬರ್ ಆಗಿ ಜೀವಿಸಿದಂಥ ಒಬ್ಬ ವ್ಯಕ್ತಿ, ಸಾಧಾರಣ ಪ್ಲಂಬರ್ ಆಗಿದ್ದವರು, ಕುಡುಕರಾಗಿ ಜೀವಿಸಿದ ವ್ಯಕ್ತಿ. ಅವರ ಹೆಂಡತಿಯ ಪ್ರಾರ್ಥನೆ ಮೂಲಕ ಅವರು ರಕ್ಷಣೆ ಹೊಂದಿದ್ರು. ಅವರ ಹೆಂಡತಿಯ ಅದು ಅವರಿಗೆ ಒಂದು ರೋಗ ಇತ್ತು. ಯಾವುದಂದ್ರೆ ಕಿಡ್ನಿ ಸ್ಟೋನ್ಗೆ ಸಂಬಂಧವಾದಂಥ ರೋಗ ಇತ್ತು. ತುಂಬ ದಿವಸ ಎಷ್ಟು ಮದ್ದು ಮಾಡಿದ್ರು ಆ ನೋವು ಹೊಟ್ಟಾಗಿಲ್ಲ, ಬಿಟ್ಟು ಹೋಗ್ತಾ ಇಲ್ಲ. ಕಲ್ಲುಗಳು ತುಂಬ ಇತ್ತಂತೆ ಕಿಡ್ನಿಯಲ್ಲಿ, ಕಂಡುಗಳಿತ್ತು. ಆ ನೋವಿಂದಲೇ ಸೇವೆಗೆ ಹೋಗೋದು, ಅವ್ರು ನೋವಿಂದಲೇ ಪ್ರಸಂಗ ಮಾಡೋದು, ನೋವಿಂದಲೇ ಜನರಿಗೆ ಪ್ರಾರ್ಥಿಸುವುದು. ಅದು ಅವತ್ತು ಒಂದು ದಿನ ನೀವು ಓದಿರ್ಬೋದು ಈ ವಿಷಯವನ್ನು. ಈ ಸಾಕ್ಷಿ ಓದಿದ್ದೀರಾ? ಅಯ್ಯೋ, ಒಬ್ಬರು ಓದಿದ್ದಾರೆ. ಓಕೆ, ಅವರು ಒಂದು ದಿವಸ ಕೂಟಕ್ಕೆ ಹೋದಾಗ ನೋವು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವರಿಗೆ, ಭಯಂಕರ ನೋವಂತೆ. ಆಚೆ ರೂಮಿಗೆ ಹೋಗಿ ಒದ್ದಾಡಿದಾರಂತೆ, ನೆಲದಲ್ಲಿ ಬಿದ್ದು ಒದ್ದಾಡಿ ಅಳ್ತಾ ಇದ್ದಾರಂತೆ. ಯೇಸುವೆ, ಈ ರೋಗದಿಂದ ನನ್ನ ಬಿಡುಗಡೆ ಮಾಡು, ಈ ನೋವಿನಿಂದ ಬಿಡುಗಡೆ ಮಾಡು, ಅಳ್ತಾ ಇದ್ದಾರಂತೆ. ಜನರು ಕರೀತಿದ್ದಾರೆ, ಜನ ಕಾಯ್ತಾ ಇದ್ದಾರೆ ಪ್ರಾರ್ಥನೆಗೋಸ್ಕರವಾಗಿ. ಏನು ಮಾಡೋದು ಗೊತ್ತೇ, ಕೊನೆಗೆ ಅವರು ಆ ನೋವಿನಿಂದಲೇ ಹೋದ್ರು ಅಲ್ಲಿ ಜನರಿಗೆ ಪ್ರಾರ್ಥನೆ ಮಾಡಲಿಕ್ಕೋಸ್ಕರವಾಗಿ. ಒಂದು ಸಹೋದರಿ ಪ್ರಾರ್ಥನೆಗೋಸ್ಕರ ಎಣ್ಣೆ ತಗೊಂಡು ಬಂದರು. ಅವರಿಗೆ ಇದನ್ನು ಪ್ರಾರ್ಥನೆ ಮಾಡಿ ತಿರುಗಿ ನನಗೆ ಕೊಡಿ ಎಂಬುದಾಗಿ. ಅವರು ನೋವು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ ಎಣ್ಣೆಯನ್ನು ತಗೊಂಡು ಪ್ರಾರ್ಥನೆ ಮಾಡಿ ತನ್ನ ತಲೆ ಮೇಲೆ ಹಾಕಿಬಿಟ್ರಂತೆ ಅವರು. ಪೂರ ಎಣ್ಣೆ, ಒಂದು ಬಾಟ್ಲಿ ಎಣ್ಣೆ. ಎಸ್, ನನ್ನನ್ನು ಗುಣಪಡಿಸಿ ಎಂಬುದಾಗಿ. ಟಕ್ಕ 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 ಕಲ್ಲುಗಳೆಲ್ಲ ಹೊರಗೆ ಬಂದು ಬಿಟ್ಟವು. ಅವರಿಗೆ ಪೂರ್ಣ ಸೌಖ್ಯ ಕೊಟ್ಟೆ. ಆದ ಕಾರಣ ಸ್ಮಿತ್ ಅಪೋಸ್ತಲರಾದ ದೇವಸೇವಕರಾದ ಈ ಸ್ಮಿತ್ ವಿಗಲ್ಸ್ ವರ್ತ್ ಅಥವಾ ಪಾಸ್ಟರ್ ಬೆನೀನ್ ಅಥವಾ ಪಾಸ್ಟರ್ ಸುನೀಲ್ ಇವರು ಮಾಡುವಂಥದ್ದಲ್ಲ ಅದ್ಭುತ ಕಾರ್ಯ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು ಸಾಮಾನ್ಯ ಮನುಷ್ಯರಾಗಿದ್ದೇವೆ. ದೇವರು ವರ ಕೊಟ್ಟಿದ್ದಾನೆ, ಸಭೆಯಲ್ಲಿ ಸೇವೆಯಲ್ಲಿ ಉಪಯೋಗಿಸ್ತಾನೆ, ವರ ಕೊಟ್ಟಿದ್ದಾನೆ. ನಾವೊಂದು ಸಾಧನಗಳು ಮಾತ್ರ. ಮಹಿಮೆಗೆ ಪಾತ್ರನು, ಮಹಿಮೆಗೆ ಯೋಗ್ಯನು ತ್ರೇಕ ದೇವರು ಮಾತ್ರ. ಆತನು ಮಾತ್ರ ಅದ್ಭುತ ಮಾಡಲಿಕ್ಕೆ ಸಾಧ್ಯ. ಅದು ಜೀವಿಸ್ತಾ ಇದ್ದಾನೆ. ಜನರು ಅರ್ಥ ಮಾಡಿಕೊಳ್ಬೇಕು. ನಾನು ಅದ್ಭುತ ಮಾಡ್ತಾ ಇದ್ದೆ, ನಾನು ಕೂದಲು ಈಗಲೇ ಬರಲಿ ಅಂತ ಹೇಳ್ತಾ ಇದ್ದೆ. ನಾನೇ ಮಾಡುದು, ಯೇಸು ಅಲ್ಲ ಮಾಡುದು. ನಾನೇ ಆದರೆ ನಾನು ಹೇಳ್ತೆ ಕೂದಲು ಬರ್ತಾ ಇದ್ದೆ. ನಾನು ಅಲ್ಲವಲ್ಲ ಮಾಡುದು, ಸುನೀಲ್ ಅಲ್ಲ ಮಾಡುದು, ಯೇಸು ಮಾಡುದು ಅದ್ಭುತಗಳನ್ನು. ಸೌಖ್ಯ ಕೊಡೋದು ಯೇಸು ಸ್ವಾಮಿ, ಬಿಡುಗಡೆ ಕೊಡೋದು ಯೇಸು ಸ್ವಾಮಿ. ಅಲ್ಲಲ್ಲೂ ಜನರಿಗೆ ಅರ್ಥ ಆಗೋದಿಲ್ಲ. ಅದು ಸತ್ಯವೇದದಲ್ಲಿ ದೈವಿಕ ಸೇವೆಯ ಕುರಿತಾಗಿ ಇದೆ ಎಂಬುದಾಗಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಇವತ್ತು. ಬಿಡಿ, ಅನ್ಯರು ಬಿಡಿ, ಕ್ರೈಸ್ತರೆಂಬುದಾಗಿ ಹೇಳುವವರಿಗೆ ಗೊತ್ತಿಲ್ಲ, ವಿಶ್ವಾಸಿಗಳೆಂದು ಹೇಳುವವರಿಗೆ ಗೊತ್ತಿಲ್ಲ. ಅನೇಕರಿಗೆ ಭಾರಿ ದುಃಖದ ಒಂದು ವಿಚಾರ.